ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸೋದೇನಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಹೊಸ ನೋಟಿಫಿಕೇಶನ್ ರಿಲೀಸ್ ಆಗೈತಿ. ಇದ್ರೊಳಗೆ ಯಾವ ಪೋಸ್ಟ್ ಅದಾವು, ಎಷ್ಟು ಪೋಸ್ಟ್ ಅದಾವು, ಮತ್ತು ಯಾರು ಅರ್ಜಿ ಹಾಕಬೇಕು, ಇದ್ರ ಏಜ್ ರಿಲ್ಯಾಕ್ಸೇಷನ್ ಎಷ್ಟು, ಸ್ಯಾಲ್ರಿ ಎಷ್ಟು ಐತಿ, ನಿಮ್ಗೆ ಪೋಸ್ಟ್ ಎಷ್ಟು ಅದಾವು ಅನ್ನೋ ಬಗ್ಗೆ ನಾ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ನಿಮ್ಗೆ ಯಾವಾಗ ಅರ್ಜಿ ಸ್ಟಾರ್ಟ್ ಆಗ್ತೈತಿ, ಯಾವಾಗ ಮುಕ್ತಾಯ ಆಗ್ತೈತಿ, ಎಲ್ಲ ಮಾಹಿತಿ ಇದ್ರೊಳಗೆ ಐತಿ. ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಇಲ್ಲಿ ಇಲ್ಲಿ ಬಂದುಬಿಟ್ಟು ನಿಮಗೆ ಮೊದಲನೇದಾಗಿ ಕಾಣಿಸ್ತಾ ಇದೆ ನೋಡಿ, ನಂಬರ್ ಆಫ್ ಪೋಸ್ಟ್ ಅಂದರೆ ಪೋಸ್ಟ್ ಎಷ್ಟು ಅದಾವು ನಿಮ್ಗೆ ನಾ ಹೇಳ್ತೇನೆ. ಇಲ್ಲಿ ನೋಡ್ರಿ, ಯಾವ ಸ್ಟೇಟಿಗೆ ಬಂದುಬಿಟ್ಟು ಎಷ್ಟೆಷ್ಟು ಪೋಸ್ಟ್ ಅದಾವ ಅನ್ನೋ ಕೂಡ ನಿಮ್ಗೆ ಇದು ಹೇಳ್ಬೋದಿತ್ತು, ಆದರೆ ಇದು ಲೆಂತ್ ಭಾಳ ಆಗ್ತೈತಿ ವಿಡಿಯೋ. ನಿಮಗೆ ಎಲ್ಲರಿಗೂ ಮತ್ತು ಬೇಸರ ಆಗ್ತೈತಿ, ನೋಡಂಗಿಲ್ಲ, ನೀವು ಅರ್ಧಕ್ಕೆ ಬಿಟ್ಟು ಹೋಗ್ತೀರಿ. ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆ PDF ಬೇಕಾಗಿತ್ತು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, PDF ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ನನಗೆ ಕಮಿಟ್ ಮಾಡಿ ಕೇಳಿದ್ರೆ ಅಂದ್ರೆ PDF ಅದು ಕೇಳಿದ್ರೆ ನಾನು ನಿಮ್ಗೆ PDF ಕಳಿಸ್ತೇನೆ. ಇಲ್ಲಿ ನೋಡ್ರಿ, ಟೋಟಲ್ ಪೋಸ್ಟ್ ಬಂದುಬಿಟ್ಟು ಟೋಟಲ್ ನಿಮ್ಗೆ ಕಾಣಿಸ್ತೈತೆ ಅಲ್ಲ ಪೋಸ್ಟ್. ಇಲ್ಲಿ ನೋಡ್ರಿ, ಇಲ್ಲಿ 600 ಪೋಸ್ಟ್ ಅದಾವೆ. ಟೋಟಲ್ 600 ಪೋಸ್ಟ್ ಅದಾವೆ. ಇಲ್ಲೂ ಕೊಟ್ಟಾರು. ಅದೇ ಥರನಾಗಿ ಇದು ನೋಡ್ರಿ, ಇಲ್ಲಿ ಕೆಳಗೆ ಬಂದುಬಿಟ್ಟೆ ಇಲ್ಲೇ ಅದು ನೋಡೋ 600ಕ್ಕೂ ಹೆಚ್ಚು ಪೋಸ್ಟ್ ಅದಾವೆ. 600ಕ್ಕೂ ಹೆಚ್ಚು ಪೋಸ್ಟ್ ಆಲ್ ಇಂಡಿಯಾ ವತಿಯಿಂದ ಕರೆದಾರು. ಇದು ಅಗ್ದಿ ಬೆಸ್ಟ್ ಜಾಬ್ ಇರ್ತೈತಿ. ಸ್ಟೇಟ್ ವೈಸ್ ಎಷ್ಟೆಷ್ಟು ಪೋಸ್ಟ್ ಅದಾವೆ ಅನ್ನೋದು ಮ್ಯಾಗ ಕೊಟ್ಟಿರ್ತಾರೋ. ನಿಮಗೆ PDF ಬೇಕಾದ್ರೆ PDF ಇಲ್ಲಿ ನೋಡ್ರಿ, ನೀವು ಕ್ವಾಲಿಫಿಕೇಷನ್ ನೋಡ್ರಿ, ಎನಿ ಸೆಕ್ಟರ್ದಿಂದ ಗೋರ್ಮೆಂಟ್ ಅಪ್ರೂವಲ್ ಕಾಲೇಜ್ದಾಗ ಕಲ್ತಿರಬೇಕು. ಯಾವ್ದು ಬೇಕಾದ್ರೆ ನಡಿತೈತಿ. ಡಿಗ್ರಿಯಾಗಿ ಮುಗಿಸಿರ್ಬೇಕು ಕಂಪಲ್ಸರಿ. ಅದೇ ರೀತಿಯಾಗಿ ಫೈನಲ್ ಡಿಗ್ರಿ ಯಾರು ಇರ್ತಾರ ಅವರು ಅಪ್ಲಿಕೇಶನ್ ಹಾಕಕ್ಕೆ ಅರ್ಹರಾದಾರು. ಇಲ್ಲಿ ನೋಡ್ರಿ, ಈಗ ನಿಮ್ಗೆ ತಿಳಿಸ್ತದ, ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು ಮಿನಿಮಮ್ 20 ಆಗಿರಬೇಕು ಏಜ್, ಮ್ಯಾಕ್ಸಿಮಮ್ 28 ಇರಬೇಕು. ಅದರ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. SC STಗೆ ಎಷ್ಟು, SCಗೆ ಎಷ್ಟು, STಗೆ ಎಷ್ಟು, OBC ಎಷ್ಟು, ನಿಮಗೆ ನಾನು ಮುಂದೆ ಹೇಳ್ತೇನೆ. ಮುಂದೆ ವೀಡಿಯೋ ಪೂರಾ ನೋಡಿರಿ. ನಿಮಗೆ ಅರ್ಧ ಬಿಟ್ಟರೆ ಅಂದ್ರೆ ನಿಮಗೇನು ಗೊತ್ತಾಗಂಗಿಲ್ಲ. ಇದಕ್ಕೆ ಡ್ಯೂರೇಷನ್, ಈ ಥರದ ಡ್ಯೂರೇಷನ್ ಟೈಮ್ ಬಂದುಬಿಟ್ಟು 1 ವರ್ಷ. 1 ವರ್ಷ ಐತಿ ನೋಡ್ರಿ. ಅಪ್ರೆಂಟಿಸ್ ಅಂದರೆ ಗೆಸ್ಟಾಗಿ ಯಾರು ಹೋಗಿರ್ತಾರಲ್ಲಿ ಈ ಜಾಬಿಗೆ, ಅವ್ರಿಗೆ ಪರ್ ಮಂತ್ 12,300 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಪರ್ ಮಂತ್ 12,300 ರೂಪಾಯಿ ಸ್ಯಾಲ್ರಿ ಇರ್ತೈತಿ. ಅದೇ ಥರನಾಗಿ ಇಲ್ಲಿ ನೋಡ್ಬೋದು ನೀವು, ನಿಮಗೆ ತಿಳಿಸ್ತೀನಿ. ಅಪ್ರೆಂಟಿಸ್ 1 ಇಯರ್, 1 ವರ್ಷ ತನಕ ಅವ್ರಿಗೆ ಯಾವುದೋ ಅಲೌನ್ಸಸ್ DA ಏನೂ ಇರೋಂಗಿಲ್ಲ. 12,300 ರೂಪಾಯಿದಾಗ ಅಪ್ರೆಂಟಿಸ್ ಜವಾಬ್ದಾರು ಅಷ್ಟೇ ಕೆಲಸ ಮಾಡೋದು. ಇಲ್ಲಿ ನೋಡ್ರಿ ಸ್ನೇಹಿತರೆ, ಈಗ ಇದು ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಾರು. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಸ್ಕ್ರೀನ್ ಮ್ಯಾಗೆ ಕಾಣೋದು ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಇದು ಪೂರಾ ನೀವು ನೋಡಿರಿ. ಇದು PDF ನಾನು ನಿಮ್ಗೆ ಹಾಕಿರ್ತಾನೆ ಈ ಡಿಸ್ಕ್ರಿಪ್ಷನ್ದಾಗ. PDF ತೊಗೊಂಡಾಗ ಓದಿ ನೋಡಿರಿ, ನಿಮ್ಗೆ ಗೊತ್ತಾಗ್ತೈತಿ. ನಾವು ಹೇಳ್ತಿದ್ದೆ, ಆದರೆ ವಿಡಿಯೋ ಭಾಳ ಲೆಂತ್ ಆಗ್ತೈತಿ. ಅದ್ರ ಸಲುವಾಗಿ ನಿಮ್ಗೆ ಟೈಮ್ ಇಲ್ಲ. ನಿಮ್ಗೆ ಇದನ್ನೆಲ್ಲ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಇಲ್ಲ ಐತೆ ನೋಡಿರಿ. ಏಜ್ ಲಿಮಿಟ್ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನೋಡಿರಿ. ಏಜ್ ಲಿಮಿಟಿಗೆ ಬಂದುಬಿಟ್ಟು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟರ್ಬನ್ ಅಂದರೆ SC ST ಕ್ಯಾಟಗರಿಗೆ 5 ವರ್ಷ ಸಡಿಲಿಕೆ ಕೊಟ್ಟಾರು. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 ವರ್ಷ ಸಡಿಲಿಕೆ ಇರ್ತೈತಿ. ಅದೇ ರೀತಿಯಾಗಿ EWS ಸರ್ಟಿಫಿಕೇಟ್ ಆಗಲಿ ಮತ್ತು OBC ಅದು ಯಾವ ಸರ್ಟಿಫಿಕೇಟ್ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಅವ್ರಿಗೆ 13ರಿಂದ 10 ವರ್ಷ ಸಡಿಲಿಕೆ ಕೊಟ್ಟಾರೆ. 13 ವರ್ಷ 10 ವರ್ಷ ಸಡಿಲಿಕೆ ಇರ್ತೈತಿ. ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 8 ವರ್ಷ ಸಡಿಲಿಕೆ ಐತಿ. 8 ವರ್ಷ ಸಡಿಲಿಕೆ ಐತಿ. SC ST ಇದೆ ಅಂದ್ರೆ 50 ಇಯರ್ ತನಕ ಅವ್ರು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ರಿ, ನಿಮ್ಗೆ ಕಾಣ್ತಾ ಇದ್ದಿಲ್ಲ, ಅವ್ರ ಪಾಯಿಂಟ್ ಕೊಟ್ಟಾರು. ಏಜ್ ಕ್ಯಾಂಡಿಡೇಟ್ EWS ಸರ್ಟಿಫಿಕೇಟ್ ಆಗಲಿ, SC ST EWS ಸರ್ಟಿಫಿಕೇಟ್ ಇದ್ದು SC ST ಇದ್ದರೆ ಅವ್ರಿಗೆ 38ರಿಂದ 40 ವರ್ಷ ತನಕ ಅರ್ಜಿಯನ್ನು ಹಾಕ್ಬೋದತ್ತು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದಕ್ಕೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಪ್ಲಿಕೇಶನ್ ಫೀಸ್ UR EWS OBC ಅವರಿಗೆ GST ವಿತ್ 150 ರೂಪಾಯಿ ಐತಿ. SC ST ಅವ್ರಿಗೆ 100 ರೂಪಾಯಿ ಇರ್ತೈತಿ. ಅದು PWD ಅವ್ರಿಗೆ ಫೀಸ್ ಇರೋಂಗಿಲ್ಲ. ಅದೇ ಥರನಾಗಿ ಬಂದುಬಿಟ್ಟು ಆನ್ಲೈನ್ ಮೂಡ್ನಾಗ ಇರ್ತೈತಿ ಅಪ್ಲಿಕೇಶನ್. ಇದಕ್ಕೆ ಡೇಟ್ ಬಂದುಬಿಟ್ಟು 15/1/2026 ಸ್ಟಾರ್ಟ್ ಆಗೈತಿ. ಸ್ಟಾರ್ಟ್ ಆಗಿ 2-3 ದಿನ ಆಯಿತು. ಲಾಸ್ಟ್ ಡೇಟ್ ಬಂದುಬಿಟ್ಟು 25/1/2026 ಲಾಸ್ಟ್ ಡೇಟ್ ಐತಿ. ಹಿಂಗೆ ಅಷ್ಟರೊಳಗಾಗಿ ಎಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಈ ಥರ ಸದುಪಯೋಗ ಪಡೆದುಕೊಳ್ಬೇಕಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು,
ಅನ್ನೋದು ನಿಮಗೆಲ್ಲ ಇಲ್ಲಿ ಐತಿ. ಇಲ್ಲಿ ನೋಡ್ರಿ ಫೋಟೋ ಬೇಕು, ಡಾಕ್ಯುಮೆಂಟ್ಸ್ ಐತ್ರ ಈ ಪಿ ಡಿ ಎಫ್ನಾಗೆಲ್ಲ ಇದೆ. ಹೆಂಗೆ ಏನೇನು ಅಂಬುದು ಇದ್ರೊಳಗೆ ಎಲ್ಲ ಐತಿ. ಇದು ನೋಡ್ರಿ ಪಿ ಡಿ ಎಫ್ ಒಳಗೆ ಎಲ್ಲ ಐತಿ, ಕಾಣಿಸ್ತಾ ಇದೆಯಲ್ಲ. ಈ ಪಿ ಡಿ ಎಫ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತಾನು. ಪಿ ಡಿ ಎಫ್ ಬೇಕಾಗಿತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿರಿ, ನಾನು ನಿಮಗೆ ಈ ಪಿ ಡಿ ಎಫ್ ಕಳಿಸ್ತಾನು. ಪೂರಾ ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ.